ಪಶ್ಚಿಮ ಬಂಗಾಳ ರಾಜಕಾರಣ ಮಹಾರಾಷ್ಟ್ರದ ದಾರಿಯಲ್ಲಿ ಹೋಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನಾಯಿತು? ಶರದ್ ಪವಾರ್ರ NCPಯನ್ನು ಅವರ ತಮ್ಮನ ಮಗನೇ ಒಡೆದ್ಬಿಟ್ಟ. ಅಜಿತ್ ಪವಾರ್ ಒಡೆದು ಬಿಟ್ಟರು. 2/3 MLAಗಳನ್ನು ಕರ್ಕೊಂಡು ನಮ್ಮದೇ ಒರಿಜಿನಲ್ NCP ಅಂತ ಹೋಗಿ BJPಗೆ ಸಪೋರ್ಟ್ ಮಾಡಿ BJP ಸರ್ಕಾರ ತರುವುದಕ್ಕೆ, ಅದಕ್ಕಿಂತ ಮುಂಚೆ ಬಂದಿತ್ತು BJP ಸರ್ಕಾರ ಆಫ್ಕೋರ್ಸ್. ಏಕನಾಥ್ ಶಿಂಧೆ ಶಿವಸೇನೆಯನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಿದ್ರು. 2/3 MLAಗಳು ನಮ್ಮ ಜೊತೆಗಿದ್ದಾರೆ, ನಮ್ಮದು ಒರಿಜಿನಲ್ ಶಿವಸೇನೆ ಅಂದರು. BJPನ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಆದರು. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಮುಗಿಯಿತು, BJP ಗೆದ್ದಿದೆ, ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 35 ಜನರ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಮುಖ್ಯಮಂತ್ರಿಯಾಗಿ ಆಳಿದ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ 80 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಆ 80 MLAಗಳನ್ನು ಉಳಿಸ್ಕೊಳ್ಳೋದು ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ. ಪಶ್ಚಿಮ ಬಂಗಾಳದ ರಾಜಕಾರಣನೇ ಹಿಂಗೆ ನೋಡಿ. ಅಲ್ಲಿ ಗಾಳಿ ಬೀಸ್ತು ಇಲ್ಲ, ಬೀಸಿದ್ದೆಲ್ಲ ಬಿರುಗಾಳಿನೇ. 33 ವರ್ಷ ಕಮ್ಯುನಿಸ್ಟ್ ಪಕ್ಷ ಆಡಳಿತ ನಡೆಸ್ತಾ ಇತ್ತಲ್ಲಿ. 1977ರಿಂದ 2011 ತನಕ ಆಡಳಿತ ನಡೆಸಿದರು ಕಮ್ಯುನಿಸ್ಟ್ ಪಕ್ಷದವರು. ಬಟ್ ಒಂದು ಸಲ ಮಮತಾ ಬ್ಯಾನರ್ಜಿ ಬಂದರು ಅಂದಾಗ ಕಮ್ಯುನಿಸ್ಟ್ ಪಾರ್ಟಿ ಜಳ. ಅಲ್ಲಿ ಲೀಡರ್ಗಳು ಉಳಿಯೋದಿಲ್ಲ, ಕಾರ್ಯಕರ್ತರು ಉಳಿಯೋದಿಲ್ಲ ಅನ್ನೋ ಹಾಗೆ. ಇಲ್ಲಿ ನೋಡಿ ಹೆಂಗಾಗ್ತಾ ಇದೆ ಈಗ. ಅಲ್ಲಿ ಚಟ್ಟೋಪಾಧ್ಯಾಯ ಅಂತ ಒಬ್ಬರನ್ನ ಅಪೋಸಿಷನ್ ಲೀಡರ್ ಮಾಡೋದು ಅಂತ ಮಮತಾ ಬ್ಯಾನರ್ಜಿ ಡಿಸೈಡ್ ಮಾಡಿದ್ರು. ಮಮತಾ ಬ್ಯಾನರ್ಜಿ ಸ್ವತಃ ಎಲೆಕ್ಷನ್ ಸೋತಿದ್ದಾರೆ ಭವಾನಿಪುರದಿಂದ. ಹೀಗಾಗಿ ಅವರು ಅಪೋಸಿಷನ್ ಲೀಡರ್ ಆಗೋದಕ್ಕೂ ಆಗೋದಿಲ್ಲ. ಚಟ್ಟೋಪಾಧ್ಯಾಯ ಅನ್ನುವ ತಮ್ಮ ಆಯ್ಕೆಯ ನಾಯಕನೊಬ್ಬನನ್ನು ಅಪೋಸಿಷನ್ ಲೀಡರ್ ಮಾಡೋದು ಅನ್ನೋ ನಿರ್ಧಾರಕ್ಕೆ ಮಮತಾ ಬ್ಯಾನರ್ಜಿ ಬಂದರು. ಅಪೋಸಿಷನ್ ಲೀಡರ್ ಮಾಡಬೇಕು ಅಂದರೆ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು, ಶಾಸಕಾಂಗ ಪಕ್ಷ ಒಬ್ಬನನ್ನು ನಾಯಕ ಅಂತ ಆರಿಸಿಕೊಳ್ಳಬೇಕು. ಆ ಶಾಸಕಾಂಗ ಪಕ್ಷದ ನಾಯಕರು ಹೋಗಿ ಅಪೋಸಿಷನ್ ಲೀಡರ್ ಆಗ್ತಾರೆ. ಮೆಜಾರಿಟಿ ಇದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ DK ಶಿವಕುಮಾರ್ ಅವರು ಆಗ್ತಿಲ್ವ ಈಗ ಹಾಗೆ. ಇಲ್ಲಿ ಚಟ್ಟೋಪಾಧ್ಯಾಯ ಅನ್ನುವಂಥ ಒಬ್ಬ ಶಾಸಕರು ಅಪೋಸಿಷನ್ ಲೀಡರ್ ಆಗಬೇಕು ಅಂತ ಮಮತಾ ಬ್ಯಾನರ್ಜಿಯ ಆಯ್ಕೆಯಾಗಿತ್ತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಶಾಸಕರು ಅದನ್ನು ಒಪ್ಪಲಿಲ್ಲ ಅಂದಾಗ ಶಾಸಕರ ಒಪ್ಪಿಗೆ ನಾಯಕ ಆಗೋದಕ್ಕೆ ಬಿಡಬೇಕು ತಾನೆ. ಬಿಡಲಿಲ್ಲ ಇವರು. ಶಾಸಕಾಂಗ ಪಕ್ಷದ ಸಭೆಯ ರೆಸಲ್ಯೂಷನ್ನು ಅಂತ ಬರೆದು ಅದಕ್ಕೆ ಶಾಸಕರೆಲ್ಲ ಸಹಿ ಹಾಕಬೇಕು. ಯಾರ್ಯಾರ ಸಹಿ ಹಾಕೋದಕ್ಕೆ ಒಪ್ಪಲಿಲ್ಲಲ್ಲ ಅವರ ಸಹಿನ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ತಮ್ಮನ ಮಗ, ಫೋರ್ಜರಿ ಮಾಡಿದ್ರಂತೆ. ಆ ಶಾಸಕರ ಹೆಸರಿನಲ್ಲಿ ಇವರೇ ಸೈನ್ ಹಾಕಿ ತಗೊಂಡೋಗಿ ಕೊಟ್ಬಿಟ್ಟಿದ್ದಾರೆ ಸ್ಪೀಕರ್ಗೆ. ಆ ಇಬ್ಬರು ಶಾಸಕರು ಹೋಗಿ ಸ್ಪೀಕರ್ಗೆ ಕಂಪ್ಲೇಂಟ್ ಮಾಡಿದ್ರು, ನಾವು ಸೈನ್ ಹಾಕಿಲ್ಲ, ಡೂಪ್ಲಿಕೇಟ್ ಸೈನ್ ಹಾಕಿದ್ದಾರೆ ನಮ್ಮದನ್ನು ಅಂತ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಆ ಇಬ್ಬರು ಶಾಸಕರನ್ನು ಮಮತಾ ಬ್ಯಾನರ್ಜಿ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಇವರು ಅಂತ. ಅವರು ಮಾಡಿದ್ದೇನು? ನಾವು ಸೈನ್ ಹಾಕಿಲ್ಲ, ಚಟ್ಟೋಪಾಧ್ಯಾಯ ಇಸ್ ನಾಟ್ ಅವರ್ ಚಾಯ್ಸ್ ಅಂತ ಸ್ಪೀಕರಿಗೆ ಕಂಪ್ಲೇಂಟ್ ಮಾಡಿತ್ತು. ಮಮತಾ ಬ್ಯಾನರ್ಜಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಈಗ ಆ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ 2/3 MLAಗಳಿದ್ದಾರೆ, ಮಮತಾ ಬ್ಯಾನರ್ಜಿಗೆ ಜೊತೆಗಿಲ್ಲ ಅಂತ. ಹಂಗೆ ನೋಡಿದ್ರೆ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಇವತ್ತಿನ ಲೆಕ್ಕ ಹೆಚ್ಚು ಕಡಿಮೆ ಆಗ್ತಿರುತ್ತಿದ್ದು ಮಮತಾ ಬ್ಯಾನರ್ಜಿ ಪರವಾಗಿ ತೃಣಮೂಲ ಕಾಂಗ್ರೆಸ್ನಲ್ಲಿ 28 ಶಾಸಕರಿದ್ದರೆ ಮಮತಾ ಬ್ಯಾನರ್ಜಿ ವಿರುದ್ಧ 52 ಶಾಸಕರಿದ್ದಾರೆ. ಈ ಪರಿಸ್ಥಿತಿಯನ್ನು ಚರ್ಚೆ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರ ಸೂಚನೆಯ ಮೇರೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಯಿತು. ಅವರ ಮನೆಯಲ್ಲೇ, ಮಮತಾ ಬ್ಯಾನರ್ಜಿಯವ್ರ ಮನೆಯಲ್ಲೇ 20 MLAಗಳು ಬಂದರಷ್ಟೇ. ಇವತ್ತು ಆ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದ ಹಲ್ಲೆಯನ್ನು ಪ್ರತಿಭಟಿಸೋದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಕಾಲ್ ಮಾಡಿದ್ರು, ಪ್ರತಿಭಟನೆ ಕರೆ ಕೊಟ್ಟಿದ್ರು. ಸ್ವತಃ ಅವರೇ ಬಂದು ನಿಂತಿದ್ರು. ಎಲ್ಲ ಶಾಸಕರು ಬರಬೇಕು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧದ ಪ್ರತಿಭಟನೆಗೆ ಅಂದರೆ 12 ಜನ MLAಗಳು ಬಂದಿದ್ದಾರೆ. ಆ್ಯಕ್ಚುಲಿ ಶಾಸಕರ ಸಿಟ್ಟಿರೋದು ಅಭಿಷೇಕ್ ಬ್ಯಾನರ್ಜಿ ಮೇಲೆ. ಅವರು ಈಗಲೂ ಸಿಟ್ಟಾಗಿರುವ ಶಾಸಕರು ಮಮತಾ ಬ್ಯಾನರ್ಜಿ ಬಗ್ಗೆ ಗೌರವದಿಂದನೇ ಮಾತಾಡ್ತಾರೆ. ದೀದಿ ಬಗ್ಗೆ ನಮಗೇನಿಲ್ಲ, ಇವನ್ನೆಲ್ಲಿಂದ ಕರ್ಕೊಂಬಂದ್ರಿ ಇವನ್ನ ಅಭಿಷೇಕ್ ಬ್ಯಾನರ್ಜಿನ ಅಂತ. ಹಂಗೆ ನೋಡಿದ್ರೆ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವ ಸುವೇಂದು ಅಧಿಕಾರಿನೇ ಇವ್ರ ಜೊತೆಗಿರಲಿಲ್ವ ಮಮತಾ ಬ್ಯಾನರ್ಜಿ ಜೊತೆಗೆ? ಅವ್ರು ಯಾಕೆ ತೃಣಮೂಲ ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿದ್ದು? ಅಭಿಷೇಕ್ ಬ್ಯಾನರ್ಜಿ ಜೊತೆಗಿನ ತಿಕ್ಕಾಟನೆ. ಸುವೇಂದು ಅಧಿಕಾರಿ ಮಿನಿಸ್ಟರ್ ಆಗಿದ್ದರು,
ಅವರ ಇಲಾಖೆಯಲ್ಲಿ ಸುವೇಂದು ಅಧಿಕಾರಿಗೆ ಗೊತ್ತಿಲ್ಲದೇ ಟ್ರಾನ್ಸ್ಫರ್ಗಳಾಗ್ತಿದ್ವು, ಟೆಂಡರ್ಗಳನ್ನು ಕೊಡ್ತಿದ್ರು. ಇದೇನಿದು ಅಂದರೆ ಅಭಿಷೇಕ್ ಬ್ಯಾನರ್ಜಿ ಹೇಳಿದರು ಅಂತಿದ್ರಂತ ಅಧಿಕಾರಿಗಳು. ಅವರು ಬೇಸತ್ತು BJPಗೆ ಹೋದರು. ಈಗ ಉಳಿದ ಶಾಸಕರುಗಳ ತಿರುಗಿ ಬೀಳೋ ಹಂಗೆ ಕಾಣಿಸ್ತಾ ಇದ್ದಾರೆ. ಈ ರಿಜು ದತ್ತಾ ತೃಣಮೂಲ ಕಾಂಗ್ರೆಸ್ನ ವಕ್ತಾರ ಎಲೆಕ್ಷನ್ ನಡೆಯೋ ಟೈಮ್ನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದಾರಲ್ಲ, ಮೇ 4ನೇ ತಾರೀಕು ಕೌಂಟಿಂಗ್ ಆಗಿ ರಿಸಲ್ಟ್ ಬಂದಿದ್ದಲ್ಲಿ, ಮೇ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ನಾನೇ ಬಂದು ಬೀದಿಲಿ ನಿಂತ್ಕೋತೀನಿ, ನಿಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ದಿಲ್ಲಿವಾಲ ಬರ್ತಾನೋ ನಾನು ನೋಡ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಬಹಿರಂಗವಾಗಿ ನಿಂತ್ಕೊಂಡು ಭಾಷಣ ಮಾಡಿದ್ದು. ರಿಜು ದತ್ತನೂ ಅದನ್ನೇ ಹೇಳಿದರು, ಮೇ 4ನೇ ತಾರೀಕು ನೋಡ್ಕೋತೀವಿ ನಿಮ್ಮನ್ನೆಲ್ಲ BJP ಅವ್ರನ್ನ ಅಂತ. ಈಗ ನನ್ನ ಬಾಯಿಂದ ಆ ಮಾತುಗಳನ್ನು ಒತ್ತಾಯಪೂರ್ವಕವಾಗಿ ಹೇಳಿಸಲಾಗಿತ್ತು ಅಂತ ರಿಜು ದತ್ತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.